ನಮಸ್ಕಾರ. ನಾವು ಸರ್ಕಾರಿ ಪ್ರೌಢಶಾಲೆ ರಂಜೋಳ್ಕೆಣಿಯ ಶಿಕ್ಷಕರು ಹಾಗೂ ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇಲ್ಲಿ ರಂಜೋಳ್ಕೆಣಿಯಲ್ಲಿ ನಾಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಸಚಿನ್ ಸರ್ ಇದ್ದಾರೆ ಮತ್ತು ಇಲ್ಲಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ, ವಿಷ್ಣು ಮತ್ತು ಮಣಿಕಂಠ ಮತ್ತು ರೋಹಿತ್. ಅದು ನಾಗೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆ. ನಮಸ್ಕಾರ. ಈಗ ಹತ್ತಿರ ಇದೆ ನಮಗೆ ನಾಗೇಶ್ವರ ದೇವಸ್ಥಾನ. ಮುಂದೆ ದೊಡ್ಡದಾದಂಥ ಗಿಡ ತಮಗೆಲ್ಲರಿಗೆ ಕಾಣಿಸ್ಬೋದು. ಗಿಡದ ಹತ್ತಿರ ಇರುವುದೇ ನಾಗೇಶ್ವರ ದೇವಸ್ಥಾನ. ಬಹಳ ಐತಿಹಾಸಿಕ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಯುತ್ತೆ. ಮತ್ತೆ ರಥ ಕೂಡ ನೋಡ್ಬೋದು. ಇಲ್ಲಿ ತೇರಿಕ್ಕಿದ್ದಾರೆ. ರಥ ಕೂಡ ಬಂದುಬಿಟ್ಟಿವಿ. ಇಲ್ಲಿದೆ. ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ನಾವು ಹೇಳ್ತಾ ಇದ್ದೀವಿ ನೋಡಿ, ಇದು ತೇರಿದೆ ರಥ. ಪ್ರತಿ ವರ್ಷ ಮೆರವಣಿಗೆಯಲ್ಲಿ ನೋಡ್ಬೋದು. ಇದು ಎಷ್ಟು ದೊಡ್ಡದಾದಂಥ ಆಲದ ಮರ, ಬುದ್ಧಿ ವೃಕ್ಷ ಅಂತಾರೆ ಇದಕ್ಕೆ. ನೋಡಿ ಎಷ್ಟು ಹಳೇ ಕಾಲದಿಂದ ಇದ್ದಿರ್ಬೋದು, ಇದು ಗೊತ್ತಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ದೂರದಲ್ಲಿ ಕಾರಂಜ ಜಲಾಶಯದ ನೋಟ. ಸುಂದರವಾದ ದೃಶ್ಯ ತಾವು ನೋಡ್ಬೋದು. ಇದು ನಾಗೇಶ್ವರ ದೇವಸ್ಥಾನ. ನಮ್ಮ ಮಕ್ಕಳು ಎಲ್ಲ ನಾವು ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀವಿ. ಬಹಳ ಪುರಾತನವಾದಂಥ ದೇವಸ್ಥಾನ ಇದು. ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸಚಿನ್ ಸರ್ ಮತ್ತು ನಮ್ಮ ವಿದ್ಯಾರ್ಥಿಗಳು ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ. ನಾನು ಕೂಡ ಇದ್ದೀನಿ, ಆದರೂ ನಾನು ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತೀನಿ. ನೋಡಿ ಇಲ್ಲಿ ಕೂಡ हम हिंदी में बोलते हैं कुल्लर का झाड़ बोलते हैं इसे. ನೀವೇನು ಹೇಳ್ತೀವಿ ಸರ್ ಇದಕ್ಕೆ? ಗಿಡಕ್ಕೆ ಹತ್ತಿ ಗಿಡ ನೋಡಿ. ಇದು ದೇವಸ್ಥಾನದಲ್ಲೇ ಇದೆ ಒಳಗಡೆ. ದೇವಸ್ಥಾನದಲ್ಲಿ ಇದು ನಾಗೇಶ್ವರ ದೇವಸ್ಥಾನ ಒಳಗಡೆ ಬಹಳ ಪುರಾತನವಾದಂತಹ ದೇವಸ್ಥಾನ ಇದು. ನಾಗೇಶ್ವರ ಭಗವಾನ್ ಕಿ ಜೈ. ಶಿವನ ಗೇಟ್ ಓಪನ್ ಮಾಡಿದ್ವಿ. ಥ್ಯಾಂಕ್ ಯು. ದರ್ಶನ ಮಾಡ್ಬೋದು ನೀವು. ಎಷ್ಟು ಸುಂದರವಾದಂಥ ದೇವಸ್ಥಾನ. ಇಲ್ಲಿ ಗಿಡ ನೋಡಿ. ಇದು कितना ये है देखो सर, झाड़ के नीचे है. मैं फर्स्ट टाइम देख रहा हूँ ऐसा मंदिर. बहಳ ಪುರಾತನವಾದಂಥ ದೇವಸ್ಥಾನ. ನಾಗೇಶ್ವರ ಭಗವಾನ್ ಕಿ ಜೈ. ದರ್ಶನ ಮಾಡೋಣ. ನಾಗೇಶ್ವರ ಭಗವಾನ್ ಕಿ ಜೈ. ಸರ್ ನೀವೆಲ್ಲರೂ ದರ್ಶನ ಮಾಡ್ಕೊಳ್ರಿ. ಬರ್ರಿ ಎಲ್ಲರೂ. ಬಹಳ ಅದ್ಭುತವಾದ ದೇವಸ್ಥಾನ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಗಿಡ ನೋಡಿ, ಗಿಡದ ಕೆಳಗಡೆ ನಾಗೇಶ್ವರ ದೇವಸ್ಥಾನ ಇದೆ. ನಮ್ಮ ಮಕ್ಕಳು, ನಮ್ಮ ಸರ್ ಸಚಿನ್ ಸರ್ ಎಲ್ಲ. ಹಾಂ ಹಚ್ಚಿ ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು. ಈ ದೇವಸ್ಥಾನ ಬಹಳ ಸುಂದರವಾಗಿದೆ ಮತ್ತು ಶಾಂತ ಇದೆ ವಾತಾವರಣ.
ಸುಮಾರು ದಿವಸದಿಂದ ಇಲ್ಲಿ ಬರಬೇಕು, ನಾಗೇಶ್ವರ ದೇವಸ್ಥಾನ ದರ್ಶನ ತಗೊಳ್ಬೇಕು ಅಂಥೇಳಿ ನನ್ನ ಒಂದು ಆಸೆ ಇತ್ತು. ಇಲ್ಲಿ ನೋಡಿ ಇದು ನೋಡಿ ಹೇಗಿದೆ. ನಾಗೇಶ್ವರ ಭಗವಾನಗೆ ಜೈ. ಇದು ಗಿಡ ನೋಡಿ ದೇವಸ್ಥಾನ ಒಳಗಡೆ ಮೇಲುಗಡೆ ನೋಡಿ ಚಿತ್ರ ಅಷ್ಟು ಚೆನ್ನಾಗಿದೆ. ಪಾರಿವಾಳಗಳು ಗಿಡದ ಕೆಳಗಡೆ ದೇವಸ್ಥಾನ. ನಾಗೇಶ್ವರ ಭಗವಾನ್ ಕಿ ನಾಗೇಶ್ವರ ಭಗವಾನ್ ಕಿ. ಸಚಿನ್ ಸರ್, ದೇವಸ್ಥಾನಕ್ಕೆ ಬಂದ್ರಿ, ಅನುಭವ? ರಂಜೋಖೇಣಿ ಗ್ರಾಮದಲ್ಲಿ ಅತ್ಯಂತ ಪುರಾತನವಾದಂತಹ ಒಂದು ದೇವಸ್ಥಾನ ಮಂದಿರವಿದ್ದು, ಈ ದೇವಸ್ಥಾನವು ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಹಲವಾರು ಪವಾಡಗಳೊಂದು ಹೆಸರುವಾಸಿಯಾಗಿದೆ ನಾಗೇಶ್ವರ ದೇವಸ್ಥಾನ. ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಸುಂದರವಾದಂತಹ ದೇವಸ್ಥಾನವಾಗಿದ್ದು, ಇದು ನಮ್ಮ ಕಾರಂಜ ಜಲಾಶಯದ ಪಕ್ಕದಲ್ಲಿ ಇರುವಂತಹ ಒಂದು ಸುಂದರವಾದಂತಹ ದೇವಸ್ಥಾನ. ಇವತ್ತು ದರ್ಶನ ಪಡೆದಿದ್ರಂದ್ರ ಇವತ್ತು ದರ್ಶನ ಪಡ್ತಿದ್ವಿ. ಏನಾದರೂ ಒಂದು ನಮ್ಮ ಕೋರಿಕೆ ಮತ್ತು ಆಸೆಗಳಿದ್ದರೂ ಕೂಡ ನಾಗೇಶ್ವರ ದೇವಸ್ಥಾನದಲ್ಲಿ ದೇವರವರು ನಮ್ಮನ್ನು ಕೃಪೆ ತೋರಿ ನಮ್ಮ ಆಸೆಗಳನ್ನು ಈಡೇರಿಸುವಂತಹ ಒಂದು ಸುಂದರವಾದಂತಹ ದೇವಸ್ಥಾನವಾಗಿದೆ. ಧನ್ಯವಾದಗಳು ಸರ್. ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ನೋಡಿ. ನಮಸ್ಕಾರ. ನಾವು ಇಂದು ರಂಜೋಖೇಣಿ ಗ್ರಾಮದ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸುಮಾರು ದಿವಸದಿಂದ ಈ ದೇವಸ್ಥಾನಕ್ಕೆ ಬರಬೇಕು, ದೇವರ ದರ್ಶನ ಬರಬೇಕೆಂದು ನನ್ನ ಆಸೆ ಇತ್ತು. ಮಕ್ಕಳು, ಶಾಲಾ ಮಕ್ಕಳು ಸರ್ ಈಗ ಹೋಗೋಣ ನಡಿ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಒಂದು ಅದ್ಭುತ ಕಾಣಿಸ್ತದೆ. ಇಲ್ಲಿ ಹತ್ತೆ ಗಿಡ ಇದೆ, ಗಿಡದ ಕೆಳಗಡೆ ನಾಗಲಿಂಗೇಶ್ವರ ದೇವಸ್ಥಾನ. ಬಹಳ ಅದ್ಭುತವಾದಂಥ ಅದು ದೇವಸ್ಥಾನ ಕಟ್ಟಿದ್ದಾರೆ, ಗಿಡಕ್ಕೆ ಏನು ಹಾನಿ ಮಾಡಿದೆ, ಅಷ್ಟು ಜೋಪಾನವಾಗಿ ಗಿಡಕ್ಕೂ ಸಹಿತ ಅವರು ಸೇವ್ ಮಾಡಿದ್ದಾರೆ. ಬಹಳ ಒಂದು ಅದ್ಭುತವಾದಂಥ ದೇವಸ್ಥಾನ. ಮತ್ತು ಯಾರ ಹರಿಕೆಗಳನ್ನು ಇಟ್ಕೊಳ್ತಾರೆ ಬರ್ತಾರೆ ಇಲ್ಲಿ, ಅವರ ಹರಿಕೆಗಳನ್ನು ಸಹ ಪೂರ್ಣವಾಗುತ್ತೆ. ನಾವು ನಮ್ಮ ಶಾಲೆ ವತಿಯಿಂದ ನಮ್ಮ 10ನೇ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಚೆನ್ನಾಗಿ ಬರಬೇಕಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ರಿಸಲ್ಟು ತಾಲೂಕದಲ್ಲೇ ಮೊದಲನೇ ಸ್ಥಾನ, ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ನಮ್ಮ ಶಾಲೆಯಲ್ಲಿ ಇರಬೇಕು, ನಮ್ಮ ಮಕ್ಕಳು ಇರಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ಇನ್ನೊಂದು ರಿಸಲ್ಟ್ ಆದ ತಕ್ಷಣ ನಾವು ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಎಲ್ಲ ಶಿಕ್ಷಕರು ಮಕ್ಕಳ ಜೊತೆಯಲ್ಲಿ ಬಂದು ದೇವಸ್ಥಾನದ ದರ್ಶನವನ್ನು ಪಡೆಯುತ್ತೇವೆ ಎಂದು ಇದರ ಮುಖಾಂತರ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೆ ಹೇಳಬೇಕಂದ್ರೆ ಬಹಳ ಐತಿಹಾಸಿಕ ಈ ದೇವಸ್ಥಾನ. ಇಲ್ಲಿ ಬಂದು ತಾವು ಕೂಡ ದರ್ಶನ ಪಡೆದು ನಾನು ವಿನಂತಿಸುತ್ತೇನೆ. ವಿಷ್ಣುಪ್ರಿಯ ಠಾಕೂರ್, ಚಿತ್ರಕಲಾ ಶಿಕ್ಷಕ ಮತ್ತು ಸರ್, ಈಗ ದರ್ಶನ ಪಡೆದಿದ್ದೀವಿ, ಈಗ ಹೋಗೋಣ ಬನ್ನಿಪ್ಪ. ನಿಮಗೆಲ್ಲರಿಗೂ ಧನ್ಯವಾದ. ಮಕ್ಕಳಿಗೆ ನಮಗೆ ಇಷ್ಟು ಅದ್ಭುತವಾದ ದೇವಸ್ಥಾನ ನೀವು ತೋರಿಸಿದ್ದೀರಿ. ಈ ಕಡೆ ಮತ್ತೇನು ಏನಿದೆ? ಇಲ್ಲಿ ಹಿಂದುಗಡೆ ದೇವಸ್ಥಾನ ಇದೆ. ಇಲ್ಲಿ ನಮ್ಮ ಮಕ್ಕಳು ತೋರಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ದೇವಸ್ಥಾನ ಇದೆ. ಏನಿದೆ ಬೇಡ? ಗೋರುಗಳ ದೇವಸ್ಥಾನ, ಗದ್ದೆ ಇದೆಯಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದ. ನಮಗೆ ಅದ್ಭುತವಾದಂಥ ದೇವಸ್ಥಾನ ತೋರಿಸಿದಿರಿ. ಏನಾದರೂ ಹೇಳ್ಬೋದು ನಿಕಟ?
ಮಾಡಿದ್ರಿ. ಇದು ಧನ್ಯವಾದ ಮಣಿಕಂಠ, ನಮಗೆ ಎಷ್ಟು ದೇವಸ್ಥಾನದ ದರ್ಶನ ಮಾಡಿದ್ರಿ. ಈಗ ಹೋಗೋಣ, ಹೊರಗಡೆ ಹೋಗ್ತಾ ಇದ್ವಿ ನಾವು. ಮತ್ತೆ ಇಲ್ಲಿ ನಮ್ಮ ವಿಷ್ಣು ಇದ್ದಾನೆ, ನಮ್ಮ ವಿದ್ಯಾರ್ಥಿ. ನಮಗೆ ಈ ದರ್ಶನವನ್ನು ಮಾಡಿಸಿದ್ದಾರೆ ನಾಗಲಿಂಗೇಶ್ವರ ದೇವಸ್ಥಾನದ. ಏನು ಹೇಳ್ಬೋದಪ್ಪ ದೇವಸ್ಥಾನದ ಕುರಿತು? ಮೂಡಿ ಬಂದಿದೆ. ನಾವು ನೋಡಬೇಕೆಂದರೆ ನಮ್ಮ ಊರಿಗೆ ದೇವಸ್ಥಾನ ಇದೆ ಎಂದರೆ ನಮಗೆ ಹೆಮ್ಮೆಯಾದ ವಿಷಯವಾಗಿದೆ. ವರ್ಷಕ್ಕೊಮ್ಮೆ ಜಾತ್ರೆ ಉತ್ಸವ ನಡೆಯುತ್ತದೆ ಮತ್ತು ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿ ಮತ್ತು ಹಳೆದಾದ ಆಲದ ಮರವನ್ನು ಇಲ್ಲಿ ಇದೆ. ಇಲ್ಲಿ ಬಹಳ ಸುಂದರವಾದ ಚಿತ್ರಕಲೆ ವೈಭವ ಮತ್ತು ಇಲ್ಲಿ ರಾಜ್ಯದ ಮರಗಳನ್ನು ಇದೇ ಕಾಲದಲ್ಲಿ ಮೂಡಿ ಬಂದರೆಂದು ನಾನು ಹೇಳಲು ಇಷ್ಟಪಡ್ತೇನೆ. ಧನ್ಯವಾದಗಳು. ಇನ್ನು ಹೊರಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ. ದೊಡ್ಡ ಆಲದ ಮರ, ನಾನು ಎಲ್ಲೂ ನೋಡಿಲ್ಲ ಎಷ್ಟು ದೊಡ್ಡದು ಆಲದ ಮರ. ಇतना बड़ा वृक्ष, देखिए यहाँ पर कुछ है. मणिकंठ बता रहा है ಇಲ್ಲೂ ಪೂಜೆ ಮಾಡ್ತಾರಲ್ಲ. ಮತ್ತೆ ಇದು ತೇರು. ವರ್ಷಿಗೆ ಒಂದು ಸಾರಿ ಜಾತ್ರೆ ನಡೀತದೆ, ಆವಾಗ ಇದು ರಥವನ್ನು ಎಳಿತಾರೆ. ಇದು ಹೊರಗಡೆ ನೋಟ. ಈಗ ನಾವು ಹೊರಗಡೆ ಬಂದಿದ್ದೀವಿ. ನಾವು ಇಲ್ಲಿ ಬರದ ಕಾರಣ ಅಂದರೆ, ಈ ದೇವಸ್ಥಾನಕ್ಕೆ ಬರದ ಕಾರಣ ಅಂದರೆ, ಸುಮಾರು 5-6 ದಿವಸದಿಂದ ಈ ದೇವಸ್ಥಾನದ ದರ್ಶನ ಪಡೆಯಬೇಕೆಂದು ನಾವು ಯೋಚನೆ ಮಾಡಿದ್ದೀವಿ. ಆದರೆ ಕಾರಣವಶ ನಮಗೆ ಆಗಲಿಲ್ಲ. ಆದರೆ ನಿನ್ನೆ ನಮ್ಮ ಸ್ಟಾಫ್ ರೂಮ್ನಲ್ಲಿ ಒಂದು ಊಹೆ ಬಂತು, ಒಂದು ಹಾವು ಬಂದಿದೆ ಅಂಥೇಳಿ. ಹುಡುಕಿದರೆ ಏನೂ ಕಾಣಿಸಲಿಲ್ಲ. ಅದಕ್ಕೋಸ್ಕರ ನಮಗೆ ಏನಾಯಿತು ಅಂದರೆ, ಅರೆ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂಥೇಳಿ ಯೋಚನೆ ಮಾಡಿದ್ದೀವಿ. ಅದಕ್ಕೋಸ್ಕರ ದೇವರು ನಮಗೆ ಕರೆಸಿರುತ್ತಾನೆ, ಇಲ್ಲಿ ತನಕ ಬಂದು ನಮಗೆ ಹೇಳಿದ್ದಾನೆ ಅಂಥೇಳಿ ನಾವು ಹೋಗಬೇಕು, ದರ್ಶನ ಪಡಬೇಕಂತ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಈಗ ನಾವು ಹೋಗುವ ಸಮಯ ಇಲ್ಲ. नागलिंगेश्वर भगवान की, नागलिंगेश्वर भगवान की, हर हर महादेव, पार्वती पदे हर हर महादेव. ನಡೆಯೋಣ ಈಗ. ಎಲ್ಲರಿಗೂ ನಮಸ್ಕಾರ.